ನ್ಯಾಯಾಲಯದ ತಡೆಯಾಜ್ಞೆ ಧಿಕ್ಕರಿಸಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ. ಶಿಕ್ಷಕ ಪದಾಧಿಕಾರಿಗಳ ವಿರೋಧ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯನ್ನು ಅಕ್ರಮವಾಗಿ ನಡೆಸಲಾಗುತ್ತಿದ್ದು, ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಿಂದ ರಾಜ್ಯಾದ್ಯಂತ ನಡೆಯುತ್ತಿರುವ ಶಿಕ್ಷಕರ ಸಂಘದ ಚುನಾವಣೆಗೆ ತಡೆಯಾಜ್ಞೆ ಇದ್ದರೂ ಸಂವಿಧಾನಕ್ಕೆ ಅಪಚಾರ ಮಾಡುತ್ತಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಲಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಮೊಗ್ಲಿ ವಿರುದ್ಧ ಶಾಲಾ ಶಿಕ್ಷಕರು ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ. ಗಾಂಧಿನಗರದಲ್ಲಿರುವ ಶಿಕ್ಷಕರ ಸಂಘದ ಕಚೇರಿ ಮುಂಭಾಗದಲ್ಲಿ ನೊಂದ ಶಿಕ್ಷಕರು ಪ್ರತಿಭಟನೆ ನಡೆಸಿ ನ್ಯಾಯಾಲಯದ ತಡೆಯಾಜ್ಞೆ ಪ್ರತಿಯನ್ನು ಸ್ವೀಕರಿಸಲು ಸಂಘದ ಚುನಾವಣಾಧಿಕಾರಿಗಳು ಕಚೇರಿಯಲ್ಲಿ ಇಲ್ಲದೆ ಮೋಸ ಮಾಡಿದ್ದಾರೆ. ರಾಜ್ಯದ ಸಂಘದ 25,000 ಸದಸ್ಯರನ್ನು ಮತದಾನ ಪಟ್ಟಿಯಿಂದ ಹೊರಗಿಟ್ಟು ಚುನಾವಣೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯದ ಚುನಾವಣೆ 2026ರಿಂದ 31ರವರೆಗೆ ನಡೀಬೇಕಾಗಿತ್ತು. ಈ ಒಂದು ಸಂಬಂಧ ನಾನು ಚಂದ್ರಶೇಖರ್ ಆರ್ಯ ಮಂಡ್ಯ ಜಿಲ್ಲೆಯ ದಕ್ಷಿಣ ವಲಯಕ್ಕೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದು, ನಾನೇ ಅನುಮೋದನೆ ಮಾಡಿದ್ದಂತಹ ಒಂದು ಚುನಾವಣಾ ಮತದಾರರ ಪಟ್ಟಿಯನ್ನು ನನ್ನ ಹೆಸರನ್ನ ಕೈಬಿಟ್ಟು ಮತದಾರರ ಪಟ್ಟಿಯನ್ನು ಕಳಿಸ್ಕೊಟ್ಟು ಅಕ್ರಮವಾಗಿ ಚುನಾವಣೆ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿನ್ನೆ ಸಿವಿಲ್ ನ್ಯಾಯಾಲಯಗಳ ಒಂದು ಸಮುಚ್ಚಯದಲ್ಲಿ ಒಂದು ದಾವೆಯನ್ನ ಹಾಕಲಾಗಿ ತತ್ಕ್ಷಣವೇ ನ್ಯಾಯಾಧೀಶರು ನನಗೆ ನಮ್ಮ ಒಂದು ಸಂಬಂಧಪಟ್ಟಂತಹ ಒಂದು ದಾವೆಗೆ ತಡೆಯಾಜ್ಞೆಯನ್ನ ಇಡೀ ರಾಜ್ಯಕ್ಕೆ ಸಂಬಂಧಿಸಿದಂತೆ ನೀಡಿದ್ದು ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತಾ, ಇದಕ್ಕೆ ಸಂಬಂಧಿಸಿದಂತಹ ರಾಜ್ಯ ಚುನಾವಣಾಧಿಕಾರಿಯನ್ನ 5ನೇ ಪ್ರತಿವಾದಿಯನ್ನಾಗಿ ನ್ಯಾಯಾಲಯ ಸೂಚಿಸಿ ಅವರಿಗೆ ತತ್ಕ್ಷಣವೇ ತಡೆಯಾಜ್ಞೆಯನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ನಮ್ಮ ಸಂಬಂಧಪಟ್ಟ ವಕೀಲರು ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನ ನಮಗೆ ಕೊಡಲಾಗಿ ಇಡೀ ರಾಜ್ಯದ ಎಲ್ಲ ತಾಲೂಕಿನ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸತಕ್ಕಂತಹ ನಿಟ್ಟಿನಲ್ಲಿ, ಜೊತೆಗೆ ಮುಖ್ಯವಾಗಿ ರಾಜ್ಯದ ಚುನಾವಣಾಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ಶ್ರೀಯುತ ಮೆಹಬೂಬ್ ಪಾಷರ್ ಅವರಿಗೆ ನಿನ್ನೆ ಸಂಜೆಯಿಂದನೇ ನಾವು ಮಿಂಚಂಚೆಯ ಮೂಲಕ, ಇಮೇಲ್ ಮೂಲಕ, ವಾಟ್ಸಾಪ್ ಮೂಲಕ ನಾವು ಎಲ್ಲ ಪ್ರತಿಗಳನ್ನ ಸಲ್ಲಿಸಲಾಗಿಯೂ ಸಹಿತ ಅವರ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಮಾಡಿರೋದಿಲ್ಲ. ಜೊತೆಗೆ ಅವರಿಗೆ ಹಲವು ಬಾರಿ ನಮ್ಮೆಲ್ಲ ಶಿಕ್ಷಕರು ಮತ್ತೆ ನನ್ನಂತಹ ನೊಂದ ಶಿಕ್ಷಕರೆಲ್ಲರೂ ಕೂಡ ಕರೆಯನ್ನ ಮಾಡಲಾಗಿ ಸ್ವಿಚ್ ಆಫ್ ಬಂದಿರುತ್ತೆ. ಅವರಿಗೆ ಬೆಳಗ್ಗೆಯಿಂದಲೂ ಕೂಡ ನಾವು ಅವರಿರುವಂತಹ ಸ್ಥಳವನ್ನ ಹುಡುಕಿ ಮತ್ತು ನಮ್ಮ ಈ ಒಂದು ರಾಜ್ಯ ಸಂಘದ ಕಚೇರಿಗೆ ಕೂಡ ಬೆಳಗ್ಗೆ 7:30ಯಿಂದ ನಮ್ಮೆಲ್ಲ ನೊಂದ ಶಿಕ್ಷಕರು ಬಂದು ನಾವಿಲ್ಲಿ ನೋಡಿದಾಗ್ಯೂ ಕೂಡ ಅದರದ ಬೀಗವನ್ನ ಹಾಕೊಂಡಿದ್ದಾರೆ. ಇಲ್ಲಿವರೆಗೂ ಅವರು ಎಲ್ಲಿದ್ದಾರೆ ಅಂತ ಸುಳಿವು ಸಿಕ್ಕಿರ್ಲಿಕ್ಕಿಲ್ಲ. ಮತ್ತು ಈ ನಂತರದ ಬೆಳವಣಿಗೆಯಲ್ಲಿ ಇವತ್ತು 8:30ಯಿಂದ ಇಡೀ ರಾಜ್ಯದ ಹಲವಾರು ತಾಲೂಕುಗಳಲ್ಲಿ ನಮ್ಮ ಸಂಬಂಧಪಟ್ಟ ಶಿಕ್ಷಕರು ಹೋಗಿ ಮನವಿಯನ್ನ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದ್ರು ಕೂಡ ಯಾವುದೇ ಸಂದೇಶ ಇಲ್ಲಿಂದ ರವಾನೆ ಆಗಿಲ್ಲದ ಕಾರಣ, ಅಂದ್ರೆ ರಾಜ್ಯ ಚುನಾವಣಾಧಿಕಾರಿಯಿಂದ ರವಾನೆ ಆಗಿರದ ಕಾರಣ ಚುನಾವಣೆಗಳು ಯಥಾರ್ಥವಾಗಿ ನಡೀತಾ ಇರ್ತಕ್ಕಂಥದ್ದು ಇದೊಂದು ಅಪರಾಧ. ಕಾರಣ ಆದ್ರೂ ಇಷ್ಟೇ, ನಿನ್ನೆ ಸ್ಪಷ್ಟವಾಗಿ ನಮ್ಮ ಸಿವಿಲ್ ನ್ಯಾಯಾಲಯ ನಮ್ಮ ಪರವಾಗಿ ಒಂದು ಚುನಾವಣಾ ತಡೆ ಆಜ್ಞೆಯನ್ನ ನೀಡಿದ್ರೂ ಸಹಿತ ಆ ಒಂದು ತಡೆ ಆಜ್ಞೆಗೆ ವಿರೋಧವಾಗಿ, ಅಂದ್ರೆ ನ್ಯಾಯಾಂಗ ನಿಂದನೆಯನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಚುನಾವಣೆಗಳು ನಡೀತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದರಲ್ಲಿ ಪ್ರತಿವಾದಿಗಳಾಗಿ ಗುರುತಿಸಿರ್ತಕ್ಕಂತಹ ಮೊದಲನೇದಾಗಿ ನಮ್ಮ ರಾಜ್ಯ ಸಂಘ, ಹಾಗೇನೆ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಮುಗ್ಲಿ ಅವರಾಗ್ಲಿ, ಚೇತನ್ ರವರಾಗ್ಲಿ ಮತ್ತು ಸಂಬಂಧಿಸಿದ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಮೆಹಬೂಬ್ ಪಾಷರ್ ಅವರಾಗ್ಲಿ ನಮ್ಮ ಸಂಪರ್ಕಕ್ಕೆ ಯಾರೂ ಕೂಡ ಸಿಗದೆ ಇರ್ತಕ್ಕಂಥದ್ದು. ಅವರು ನಮಗೆ ಕಣ್ಣಾಮುಚ್ಚೆ ಆಟವನ್ನು ಆಡ್ತಾ ಇದ್ದಾರೆ. ಇದರಿಂದ ಇಡೀ ರಾಜ್ಯಕ್ಕೆ ನೊಂದ ಶಿಕ್ಷಕರಿಗೆ, ವಿಶೇಷವಾಗಿ ಆಕಾಂಕ್ಷಿತ ಶಿಕ್ಷಕರಿಗೆ ಇವತ್ತು ಅವರು ಮರೆಮಾಚಿ ನಮ್ಮನ್ನೆಲ್ಲ ಮೋಸಗೊಳಿಸ್ತಾ ಇದ್ದಾರೆ. ಮತ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನಕ್ಕೆ ಆಗಿರ್ತಕ್ಕಂಥ ಅಪಚಾರ ಅಂತಕ್ಕಂಥದ್ದನ್ನ ಈ ಮೂಲಕ ಸ್ಪಷ್ಟಪಡಿಸೋದಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ಸರಿಸುಮಾರು 4,600ಕ್ಕೂ ಹೆಚ್ಚು ಶಿಕ್ಷಕರನ್ನ ಹೊರಗಿಟ್ಟು ಚುನಾವಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇದು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ, ನಾವು ಶಿಕ್ಷಕರ ಅಥವಾ ಯಾವ ಪರಿಪಾಟ್ಲಲ್ಲಿ ಇದೀವಿ ಅನ್ನತಕ್ಕಂಥದ್ದನ್ನ ನಾನಿಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ದಿನ ಇವತ್ತೇನು ನಡೆಸ್ತಾ ಇರ್ತಕ್ಕಂಥ ಚುನಾವಣೆಗಳು ನ್ಯಾಯಾಂಗಕ್ಕೆ ಮಾಡಿದಂತ ಅಪಚಾರ ಆಗಿರುತ್ತೆ. ಕಾರಣ ಆದ್ರೂ ಇಷ್ಟೇ, ನಿನ್ನೆ ನಮಗೆ ಸಿಕ್ಕಿರ್ತಕ್ಕಂಥ ತಡೆಯಾಜ್ಞೆಗೂ ಕೂಡ ಮೀರಿ ಇವತ್ತು ಏನು ಒಂದು ಚುನಾವಣೆ ನಡೆಸಿ ನ್ಯಾಯಾಂಗಕ್ಕೆ ಅಪಚಾರವನ್ನ ಮಾಡಿದ್ದಾರೆ, ನ್ಯಾಯಾಂಗ ನಿಂದನೆ ಆಗಿರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ನಾಗನಗೌಡರು, ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಜೊತೆಗೆ ನಮ್ಮ ಸುರೇಶ್ ಸಡಸಾಳ ಸಾಹೇಬ್ರು,
ಅವರು ಕೂಡ ಈ ಒಂದು ರಾಜ್ಯ ಸಂಘದ ಖಜಾಂಚಿಗಳಾಗಿ, ಜೊತೆಗೆ ಹಾಗೆ ಸುಮತಿ ಮೇಡಮ್ ರವರು ಸಹ ಕಾರ್ಯದರ್ಶಿಗಳು, ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆಯ ಸಂಪೂರ್ಣ 2,500ಕ್ಕೂ ಹೆಚ್ಚು ಶಿಕ್ಷಕರನ್ನ ಹೊರಗಿಟ್ಟು ಚುನಾವಣೆ ನಡೆಸ್ತಾ ಇರ್ತಕ್ಕಂಥ ಒಂದು ಈ ವ್ಯವಸ್ಥೆಗೆ ಅಲ್ಲಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಂಪಾರು ದಿನಕರ್ ಶೆಟ್ಟಿ ರವರು ಕೂಡ ನಮ್ಮೊಟ್ಟಿಗಿದ್ದು, ಅನೇಕ ಜಿಲ್ಲೆಯ ನೊಂದ ಶಿಕ್ಷಕರು ನಮ್ಮೊಟ್ಟಿಗೆ ಇಲ್ಲಿ ಬಂದು ಈ ಒಂದು ಸ್ಪಷ್ಟನೆಯನ್ನ ತಮ್ಮ ಮೂಲಕ ಕೊಡಬಯಸ್ತಾ ಇದ್ದೇವೆ. ವಿಚಾರಗಳು ತುಂಬಾ ಇದಾವೆ. ಬಹುಶಃ ಇಷ್ಟಕ್ಕೆ ಮುಗ್ದಿದೆ ಅಂತಕ್ಕಂಥದ್ದು ಅಥವಾ ಇಷ್ಟಕ್ಕೆ ನಾವೆಲ್ಲ ಗೆದ್ದಿದೀವಿ ಅಂತ ಅನ್ಕೊಳ್ಳೋದು ಬಹಳ ತಪ್ಪಾಗ್ತದೆ. ಯಾಕಂದ್ರೆ ನ್ಯಾಯಾಂಗಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಇದಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನ ನ್ಯಾಯಾಲಯದ ಮುಖೇನ ನಾವು ಕೊಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ನಾವು ಬೆಳಗ್ಗೆಯಿಂದನೂ ಕೂಡ ಕಾದು ನಿಂತು ತಮ್ಮ ಮೂಲಕ ಇದನ್ನ ಸ್ಪಷ್ಟೀಕರಣವನ್ನ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಚಂದ್ರಶೇಖರ್ ಆರ್ಯ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಂಡ್ಯ ದಕ್ಷಿಣ ವಲಯದ ಪ್ರಧಾನ ಕಾರ್ಯದರ್ಶಿ. ಸರ್, ಇವತ್ತು ನ್ಯಾಯಾಲಯದ ಆದೇಶ ಇದ್ರೂ ಕೂಡ ರಾಜ್ಯದ ಎಲ್ಲೆಡೆ ಕೂಡ ಇವತ್ತು ಚುನಾವಣೆ ನಡೀತಾ ಇದು ನ್ಯಾಯಾಂಗ ನಿಂದನೆ ಕೂಡ ಅಂತ ಹೇಳಲಾಗ್ತದೆ. ತಾವು ಏನು ಹೇಳ್ತಾರೆ? ಅದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-31 ಸಾಲಿನ ಚುನಾವಣೆ ನಿಗದಿಯಾಗಿದ್ದು ಅದ 1.5 ತಿಂಗಳಿಂದ ಅದಕ್ಕೆ ಸಂಬಂಧಪಟ್ಟಂತೆ ಹಾವು ತರ ಸ್ಟೇ ಸಿಗೋದು, ವೇಕೆಂಟ್ ಆಗೋದು ಆಗಿತ್ತು. ಕೊನೆಯದಾಗಿ ನಿನ್ನೆ ಬೆಂಗಳೂರಿನ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಲಾಗಿ ಇಡೀ ಕರ್ನಾಟಕದ ಸಮಸ್ತ ಚುನಾವಣೆಗೆ ತಡೆ ಬಂದಿದೆ, ತಡೆಯಾಜ್ಞೆ ಆಗಿದೆ. ಆ ಆದೇಶವನ್ನು ಕೊಡ್ಲಿಕ್ಕೋಸ್ಕರ ಇವತ್ತು ರಾಜ್ಯ ಚುನಾವಣಾಧಿಕಾರಿ ಕಚೇರಿಗಳು ಮತ್ತು ನಮ್ಮ ಸಂಘದ ಕಚೇರಿ ಕೂಡ ಇದೆ. ಇವತ್ತು ಚುನಾವಣೆ ನಡೀತಿದ್ದ ಸಂದರ್ಭದಲ್ಲೂ ಕೂಡ ಇಲ್ಲಿ ಬೀಗ ಹಾಕೊಂಡು ಹೋಗಿದ್ದಾರೆ. ಚುನಾವಣಾಧಿಕಾರಿ ಇಲ್ಲ, ಹಾಲಿ ಸ್ವಯಂ ಘೋಷಿತ ಅಧ್ಯಕ್ಷರಿಲ್ಲ, ಕಾರ್ಯದರ್ಶಿಗಳು ಇಲ್ಲ. ಚುನಾವಣೆ ತಾಲೂಕಲ್ಲಿ ನಡೀತಾ ಇದ್ರು ಕೂಡ ಅದಕ್ಕೆ ತಡೆ ಕೊಡಬೇಕು ಅನ್ನೋದು ಕನಿಷ್ಠ ಸಾಮಾನ್ಯ ಜ್ಞಾನ ಕೂಡ ಅವ್ರಿಗಿಲ್ಲ. ನಾವು ಇಮೇಲ್ ಮೂಲಕ ಅವರಿಗೆ ತಲುಪಿಸಿದ್ದೇವೆ. ರಾಜ್ಯದ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಮತ್ತು ನಾಳೆ ರಾಜ್ಯಾದ್ಯಂತ ನಮ್ಮ ಎಲ್ಲ ಶಿಕ್ಷಕರು ಏನು 4,500 ಶಿಕ್ಷಕರ ಮತದಾರಪಟ್ಟಿ ಕೈ ಬಿಟ್ಟಿದ್ದಾರೆ. 47 ತಾಲೂಕು ಚುನಾವಣೆ ನಡೀತಾ ಇಲ್ಲ, 2 ಜಿಲ್ಲೆಗಳಲ್ಲಿ ಚುನಾವಣೆ ನಡೀತಾ ಇಲ್ಲ. ಅವರೆಲ್ಲರೂ ಕೂಡ ಮತ್ತೆ ನಾಳೆ ಬಂದು ಸಿವಿಲ್ ಕೋರ್ಟ್ಗೆ ದಾವೆಯನ್ನು ಹೂಡ್ತಾ ಇದ್ದಾರೆ. ಅದರ ಅರ್ಥ ಈ ಹಿಂದೆ ಒಂದು ಆದೇಶ ಆಗಿತ್ತು, ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರ ಸಂಘ ಚುನಾವಣೆ ಆಗಿ ಮತ ಎಣಿಕೆಯನ್ನು ಆಗದೆ ಬಿಡುವನೆ ಸ್ಟೇ ಬಂದು 3 ವರ್ಷಗಳ ಕಾಲ ಸಿವಿಲ್ ಕೋರ್ಟ್ ಅಲ್ಲಿ ಹಾಗೆ ಪೆಂಡಿಂಗ್ ಉಳಿದಿತ್ತು. ಆ ಇತಿಹಾಸ ಮರುಕಳಿಸುವಂತ ಸ್ಪಷ್ಟ ಲಕ್ಷಣಗಳು ಕಾಣಿಸ್ತಾ ಇದಾವೆ. ನಾಳೆ ಇನ್ನೊಂದಷ್ಟು ಜನ ನಮ್ಮ ರಾಜ್ಯಾದ್ಯಂತ ತಾಲೂಕಿನ ಬಂದು ದಾವೆಯನ್ನು ಹೂಡ್ತಾ ಇದ್ದೇವೆ. ಅರ್ಥ ಇವತ್ತು ರಾಜ್ಯ ಚುನಾವಣಾಧಿಕಾರಿ ನಿಮ್ಗೆ ನ್ಯಾಯಪರವಾಗಿದ್ರೆ, ನಿಮ್ ಮಾಡ್ತಾ ಸರಿಯಾಗಿದ್ರೆ ನೀವು ಸ್ವಿಚ್ ಆಫ್ ಯಾಕೆ ಮಾಡ್ಕೋತಿದ್ರಿ? ಯಾಕೆ ಕದ್ದೋಗ್ತಿದ್ರಿ? ಚುನಾವಣಾಧಿಕಾರಿ ಕಚೇರಿ ಅಂತ ಇದನ್ನೇ ಮಾಡ್ತಾ ಇದ್ರಿ, ಗೇಟ್ ಬೀಗ ಹಾಕೊಂಡು ಹೋಗಿದ್ರಿ. ನಿಮ್ಗೆ ಆ ಧೈರ್ಯ ಇಲ್ವಾ? ಚುನಾವಣೆ ನಡೆಸುವಂತ ತಾಕತ್ತಿಲ್ವಾ? ನೇರವಾಗಿ ಚುನಾವಣೆ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅದಕ್ಕೆಲ್ಲವನ್ನು ಮೋಸ ಮಾಡಿ ರಾಜ್ಯಾದ್ಯಂತ ಆಗಿರ್ತಕ್ಕಂಥ ಶಿಕ್ಷೆ ಅನ್ಯಾಯ ಮಾಡಿದ್ದೀರಿ. ನ್ಯಾಯಾಲಯ ಆದೇಶವನ್ನು ಉಲ್ಲಂಘನೆ ಮಾಡಿರೋ ಕಾರಣಕ್ಕಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಇಡೀ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೋಸ್ಕರ ನಾವೇನೋ ಇವತ್ತು ಚುನಾವಣೆ ಮಾಡಬೇಕು, ತಾಲೂಕಲ್ಲಿ ಆಯ್ಕೆ ಆಗಬೇಕು, ಇರಬೇಕು ಅನ್ನೋದಾಗಿ ಹೊಂದಾಣಿಕೆ ಮಾಡ್ಕೊಂಡಿದ್ವಿ. ಆದ್ರೆ ವ್ಯವಸ್ಥೆ ಇದೆಯಲ್ಲ, ಸುಮಾರು 10-15 ವರ್ಷಗಳಿಂದ ರಾಜ್ಯ ಸಂಘವನ್ನ ಗಲೀಜು ಮಾಡಿಟ್ಟಿದ್ದಾರೆ. ಒಂದಷ್ಟು ಜನ ಸೇರ್ಕೊಂಡು ಬಟ್ ತಾಲೂಕು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಅವಮಾನ. ಇಡೀ ರಾಜ್ಯ ಸಂಘದ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದಾರೆ ಬೈಲ ಅಂತ ಹೇಳಿದ್ರೆ, ಇವತ್ತಿನ ತಾಲೂಕಲ್ಲಿ ಎಲೆಕ್ಷನ್ ಆಗ್ತದೆ, 10ಕ್ಕೆ ರಾಜ್ಯದ ಎಲೆಕ್ಷನ್, ಯಾರು ನಿಲ್ಲಿಕ್ಕೆ ಅವಕಾಶ ಇಲ್ಲ ಬೈಲದಲ್ಲಿ. ಅವರನ್ನ ಮಾಡ್ಕೊಂಡು ಗಂಟು ಮುಡ ಕಟ್ಕೊಂಡು ದುಡ್ಡು ಹೊರಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದು. ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ಇಡೀ ರಾಜ್ಯದ ಚುನಾವಣೆಯನ್ನ ನ್ಯಾಯಾಲಯ ಸುಪರ್ದಿಗೆ ತಂದಿದ್ದೇವೆ. ನಾಳೆ ಒಂದಷ್ಟು ಕೇಸ್ಗಳನ್ನ ಹಾಕುವ ಮೂಲಕ ಇಡೀ ವ್ಯವಸ್ಥೆಯನ್ನ ಕೋರ್ಟ್ ಅಂಗಡಿಯಲ್ಲಿ ತಂದು ನಿಲ್ಲಿಸ್ತೇವೆ. ಈ ಸಂಘಟನೆ ಶುದ್ಧೀಕರಣ ಆಗೋ ತನಕ ಹೋರಾಟವನ್ನ ನಾವು ಖಂಡಿತವಾಗಿ ಮಾಡ್ತಿದ್ದೇವೆ. ಇವತ್ತು ಮಾಡತಕ್ಕಂಥ ನ್ಯಾಯಾಲಯ ಉಲ್ಲಂಘನೆಯನ್ನ ನಾಳೆ ಇನ್ನೊಂದಷ್ಟು ಜನ ಕೋರ್ಟ್ಗೆ ಹಾಕಿ ಮತ್ತೊಂದಷ್ಟು ಅದನ್ನ ಚುನಾವಣೆ ಪ್ರಕ್ರಿಯೆ ನಿಲ್ಲಿಸುವಂತ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-31 ಸಾಲಿನ ಈ ಚುನಾವಣೆಗೆ ನಿನ್ನೆ ಮಾನ್ಯ ಬೆಂಗಳೂರು ಸಿವಿಲ್ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿತ್ತು. ಆ ತಡೆಯಾಜ್ಞೆ ಒಂದು ಆದೇಶ ಪ್ರತಿಯನ್ನು ಕೊಡ್ಲಿಕ್ಕೆ ಇವತ್ತು ಬೆಳಗ್ಗೆ ನಾವು ರಾಜ್ಯ ಸಂಘದ ಕಚೇರಿಗೆ ಆಗಮಿಸಿದಾಗ ರಾಜ್ಯ ಸಂಘದ ಚುನಾವಣೆಯನ್ನ ನಡೆಸುವಂತ ಚುನಾವಣಾ ಅಧಿಕಾರಿಯೇ ಇವತ್ತು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಇಲ್ಲಿಂದ ನಾಪತ್ತೆಯಾಗಿದ್ದಾರೆ. ಇವತ್ತು ಚುನಾವಣೆಯನ್ನ ನಿನ್ನೆಯಿಂದಲೂ ಸಹಿತ ನಿನ್ನೆನೂ ಯಾರ ಕೈಗೇನು ಸಹಿತ ಅವರು ಸಿಕ್ಕಿಲ್ಲ. ನಿನ್ನೆನೂ ಕೆಲವೊಂದು ಪೇಪರ್ಸ್ ಗಳನ್ನು ಕೊಡ್ಲಿಕ್ಕೆ ರಿಸೀವ್ ಮಾಡ್ಕೊಳ್ಳಿಕ್ಕೆ ನಮ್ಮ ಶಿಕ್ಷಕರು ಬಂದಿದ್ರು, ಅವ್ರ ಕೈಗೂ ಸಿಕ್ಕಿಲ್ಲ. ಇವತ್ತು
ಅತ್ಯಂತ ಘನವೆತ್ತ ತನ್ನದೇ ಆದಂತಹ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಘನತೆ ಗೌರವವನ್ನ ಇವತ್ತಿನ ಪದಾಧಿಕಾರಿಗಳು ಈ ರಾಜ್ಯ ಚುನಾವಣಾಧಿಕಾರಿ ಕೂಡಿ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಇವತ್ತು ರಾಜ್ಯಾದ್ಯಂತ 20-25 ಸಾವಿರ ಶಿಕ್ಷಕರು ಮತದಾನದಿಂದ ವಂಚಿತರಾಗಿದ್ದಾರೆ. ಎಲ್ಲ ಅವಿರೋಧ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಚುನಾವಣಾ ಕಚೇರಿಯನ್ನ ಬೀಗ ಹಾಕಿಕೊಂಡು ಇವತ್ತು ನೇರವಾಗಿ ಫಲಿತಾಂಶವನ್ನು ತರಿಸಿಕೊಳ್ಳುವಂತ ಉನ್ನಾವ ಮಾಡೋದ್ರೊಂದಿಗೆ ತಾವೇ ರಾಜ್ಯದಲ್ಲಿ ಚುಕ್ಕಾಣಿಯನ್ನು ಹಿಡಿಬೇಕು, ತಮ್ಮ ಚೇಲಾಗಳೇನಿದಾರ ಅವರು ಜಿಲ್ಲೆಯಲ್ಲಿ ಚುಕ್ಕಾಣಿ ಹಿಡಿಬೇಕು ಅನ್ನುವಂತ ಒಂದು ದುರುದ್ದೇಶವನ್ನು ಇಟ್ಕೊಂಡು ಇವತ್ತು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಇದನ್ನ ನ್ಯಾಯಾಲಯದ ಮುಖಾಂತರವಾಗಿ ಮುಂದುವರಿಸಿಕೊಂಡು ಹೋಗುವುದರ ಮುಖೇನ ಇವತ್ತು ಚುನಾವಣೆಗಳಾದ್ರೂ ಸಹಿತ ಇದನ್ನ ಇಷ್ಟಕ್ಕೆ ಬಿಡದೆ ನಿರಂತರವಾಗಿ ಏನಿವತ್ತು ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತದಾನದಿಂದ ವಂಚಿತ ಮಾಡಿದ್ದೀರಿ, ಅವರಿಗೆ ನ್ಯಾಯ ಕೊಡಿಸುವವರೆಗೆ ಈ ಹೋರಾಟ ಮುಂದುವರಿತಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಒಂದು ಉದಾಹರಣೆಗಾಗಿ ಹೇಳ್ಬೇಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ 13 ತಾಲೂಕುಗಳಿವೆ. ಆ 13 ತಾಲೂಕುಗಳಲ್ಲಿ ಕೇವಲ 3 ತಾಲೂಕುಗಳಲ್ಲಿ ಚುನಾವಣೆಗಳನ್ನು ನಡೆಸ್ತಾ ಇದ್ದಾರೆ. 10 ತಾಲೂಕುಗಳನ್ನ ಬಂದ್ ಮಾಡಿಕೊಂಡು ಅವಿರೋಧವಾಗಿ ಒಂದು ಯಾದಿಯನ್ನು ಕಳಿಸಿರುವ ಸುದ್ದಿ ಇವತ್ತು ನಮಗೆ ಬಂದಿದೆ. ಆ ಎಲ್ಲವನ್ನ ನ್ಯಾಯಾಲಯದ ಮುಖಾಂತರವಾಗಿ ಈ ಸಮಸ್ತ ರಾಜ್ಯದ ಶಿಕ್ಷಕರಿಗೆ ನ್ಯಾಯ ಕೊಡಿಸುವಂತ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನ ಇವತ್ತ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುರೇಶ್ ಚಡ್ಸಾಡ್, ರಾಜ್ಯ ಕೋಶಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು.